ಇದೇ ತಿಂಗಳು ಜನವರಿಯಲ್ಲಿ ಪಾಂಡಿಚೇರಿಯಲ್ಲಿ ಬ್ಯಾನ್ ಆಗಿದ್ದ ಕಾಟನ್ ಕ್ಯಾಂಡಿ ಅದಾದ ನಂತರ ತಮಿಳುನಾಡು ಸರ್ಕಾರ ಯಾವಾಗ ಈ ಕಾಟನ್ ಕ್ಯಾಂಡಿಯನ್ನ ಕ್ಯಾನ್ಸರ್ ಕಾರಕ ವಸ್ತು ಇದರಲ್ಲಿ ಇದೆ ಅಂತೇಳಿ ಬ್ಯಾನ್ ಮಾಡ್ತು, ರಾಜ್ಯದಲ್ಲೂ ಕೂಡ ಇಂಥದ್ದೊಂದು ಸುದ್ದಿ ಬಂದಾಗ ರಿಪಬ್ಲಿಕ್ ಕನ್ನಡ ಎಸ್ ಇದರಲ್ಲಿ ರೋಡೋಮಿನ್ ಬಿ ಇದೆ, ಇದು ಆರೋಗ್ಯಕ್ಕೆ ಹಾನಿಕರ, ಸುಮಾರು 15 ವರ್ಷದ ಒಳಗಿನ ಮಕ್ಕಳು ಇದನ್ನ ನಿರಂತರವಾಗಿ ತಿಂದ್ರೆ ಇದು ಸ್ಲೋ ಪಾಯ್ಸನ್ ಆಗಿ ಮಕ್ಕಳ ದೇಹದ ಒಳಗೆ ಕ್ಯಾನ್ಸರ್ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ನಾವು ಹೇಳಿದ್ವಿ. ರಿಪಬ್ಲಿಕ್ ಕನ್ನಡ ಫೀಲ್ಡ್ ಹೋಗಿ ಅದೆಲ್ಲವನ್ನು ಕೂಡ ಚೆಕ್ ಮಾಡಿತ್ತು ಮತ್ತೆ ಲ್ಯಾಬ್ ರಿಪೋರ್ಟ್ ಅನ್ನು ಕೂಡ ನಾವು ತರಿಸಿಕೊಂಡಿದ್ವಿ. ಈಗ ಸರ್ಕಾರವು ಕೂಡ ರಾಜ್ಯ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡಿದೆ. ಆರೋಗ್ಯ ಇಲಾಖೆ ಆಯುಕ್ತರು ಮೌಖಿಕವಾಗಿ ಆದೇಶವನ್ನ ಹೊರಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್, ಕಾಟನ್ ಕ್ಯಾಂಡಿ ರಾಜ್ಯದಲ್ಲೂ ಬ್ಯಾನ್ ಮಾಡ್ತಾರಾ? ಯಾಕಂತ ಹೇಳಿದ್ರೆ ಈ ಕಾಟನ್ ಕ್ಯಾಂಡಿಯಲ್ಲಿರುವಂಥ ರೋಡಮಿನ್ ಬಿ ಸುಮಾರು 5 ಇಂಟಿಗ್ರೇಟ್ಗಳನ್ನ ಇದರಲ್ಲಿ ಬಳಸ್ತಾರೆ. ಇದರಲ್ಲಿರುವಂಥ ಶುಗರ್ ಮತ್ತೆ ರೋಡೋಮಿನ್ ಬಿ ಇದೆಯಲ್ಲ, ಇದು ಕ್ಯಾನ್ಸರ್ ಸೃಷ್ಟಿ ಮಾಡುತ್ತೆ ಅನ್ನೋದು. ಯಾಕಂತ ಹೇಳಿದ್ರೆ ಈ ರೋಡೋಮಿನ್ ಬಿ ಅನ್ನೋದು ಇದು ಜೀರ್ಣವಾಗದಂಥ ಒಂದು ಪದಾರ್ಥ. ಇದನ್ನ ನಾವು ಸೇವಿಸಿದ್ರೆ ಅದು ದೇಹದ ಒಳಗೆ ಅದು ಜೀರ್ಣಕ್ರಿಯೆ ಆಗದೆ ಬೇರೆ ದೇಹದ ಒಳಗಿರುವಂಥ ಇನ್ನರ್ ಪಾರ್ಟ್ಸ್ಗಳಿದಾವಲ್ಲ ಅದನ್ನ ಸೆಳೆದು ಅದು ಕ್ಯಾನ್ಸರ್ ಆಗುತ್ತೆ ನಂತರ ಅನ್ನೋದು ನಿರಂತರವಾಗಿ ಸೇವಿಸಿದ್ರೆ. ಮತ್ತೆ ಮಕ್ಕಳ ಬೆಳವಣಿಗೆಗೆ ಇದು ಬಹಳ ಡೇಂಜರಸ್ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಹೇಳಿತ್ತು. ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥ ಸರ್ಕಾರ ಈಗ ಸ್ಯಾಂಪಲ್ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದೆ. ಮುಂದಿನ ಹಂತದಲ್ಲಿ ಇದು ಬ್ಯಾನ್ ಆದರೂ ಕೂಡ ರಾಜ್ಯದಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ರಿಪಬ್ಲಿಕ್ ಕನ್ನಡದ ಮೇಜರ್ ಅಪ್ಡೇಟ್ ಇದು, ಇಂಪ್ಯಾಕ್ಟ್ ಇದು. ಅದು ಅದರದೆಲ್ಲ ಸ್ವಲ್ಪ ವಿಚಾರಿಸ್ತಾ ಇದ್ದಾರೆ. ನಾವು ಅದನ್ನು ವೈಜ್ಞಾನಿಕವಾಗಿ ನೋಡಿ ನಂತರ ತೀರ್ಮಾನ ತಗೊಳ್ತೀವಿ. ಮಾಡೋಕ್ಕೆ ಈಗಾಗಲೇ ಹೇಳಿದ್ದಾರೆ ಆದೇಶ, ಅದು ಅದರದೆಲ್ಲ ಸ್ವಲ್ಪ ವಿಚಾರಿಸ್ತಾ ಇದ್ದಾರೆ. ನಾವು ಅದನ್ನು ವೈಜ್ಞಾನಿಕವಾಗಿ ನೋಡಿ ನಂತರ ತೀರ್ಮಾನ ತಗೊಳ್ತೀವಿ. ಮಾಡೋಕ್ಕೆ ಈಗಾಗಲೇ ಹೇಳಿದ್ದಾರೆ ಆದೇಶ, ಅದು ಅದರದೆಲ್ಲ ಸ್ವಲ್ಪ ವಿಚಾರಿಸ್ತಾ ಇದ್ದಾರೆ. ನಾವು ಅದನ್ನು ವೈಜ್ಞಾನಿಕವಾಗಿ ನೋಡಿ ನಂತರ ತೀರ್ಮಾನ ತಗೊಳ್ತೀವಿ. ಮಾಡೋಕ್ಕೆ ಈಗಾಗಲೇ ಹೇಳಿದ್ದಾರೆ ಆದೇಶ, ಅದು ಅದರದೆಲ್ಲ ಸ್ವಲ್ಪ ವಿಚಾರಿಸ್ತಾ ಇದ್ದಾರೆ. ನಾವು ಅದನ್ನು ವೈಜ್ಞಾನಿಕವಾಗಿ ನೋಡಿ ನಂತರ ತೀರ್ಮಾನ ತಗೊಳ್ತೀವಿ. ಕಾಟನ್ ಕ್ಯಾಂಡಿಗೆ ಪಿಂಕ್ ಕಲರ್, ಇಟ್ಸ್ ಬಿಕಾಸ್ ಆಫ್ ಅ ಡೈ. ಅದು ಡೈ ರೋಡಮಿನ್ ಬಿ ಇದೆ. ಲಾಂಗ್ ಸ್ಟ್ಯಾಂಡಿಂಗ್ ರೋಡಮಿನ್ ಬಿ ಇಂಜೆಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಲಿವರ್ ಪ್ರಾಬ್ಲಮ್ ಆಗುತ್ತೆ ಕೆಲವು ಜನಕ್ಕೆ. ಲಾಂಗ್ ಸ್ಟ್ಯಾಂಡಿಂಗ್ ಅಗೇನ್ ಲಾಂಗ್ ಸ್ಟ್ಯಾಂಡಿಂಗ್ ಅದು ಇಂಪಾರ್ಟೆಂಟ್ ಇದೆ. ರಿಕರೆಂಟ್ ಯೂಸಲ್ಲಿ ಕ್ಯಾನ್ಸರ್ಗೆ ಪ್ರಾಬ್ಲಮ್ ಬರುತ್ತೆ. ಬಟ್ ಕನ್ಫೆಕ್ಷನರಿ ಇಂಡಸ್ಟ್ರಿ, ಬೇಕರಿ ಇಂಡಸ್ಟ್ರಿಯಲ್ಲಿ ಎಲ್ಲ ರೆಡ್ ಕಲರ್ ಅಥವಾ ಪಿಂಕ್ ಕಲರ್ಗೆ ಪಿಗ್ಮೆಂಟ್ ಇರುತ್ತೆ, ಮೋಸ್ಟ್ಲಿ ರೋಡಮಿನ್ ಬಿ ಇರುತ್ತೆ. ಸೊ ದ ಓನ್ಲಿ ಥಿಂಗ್ ಈಸ್ ಟು ಲುಕ್ ಇನ್ ಟು ಫರ್ದರ್ ರಿಸರ್ಚ್ ಬೇಕು, ಯಾವ ಪ್ರಕಾರ ಬೇರೆ ಏನು ಪ್ರಾಬ್ಲಮ್ ಬರುತ್ತೆ. ಮೋಸ್ಟ್ಲಿ ರೋಡಮಿನ್ ಬಿ ಅದು ಯೂಸ್ ಆಗುತ್ತೆ. ಸೊ ಆ ಕಂಡೀಷನ್ದಲ್ಲಿ ನಾಟ್ ಓನ್ಲಿ ಕಾಟನ್ ಕ್ಯಾಂಡಿ, ಯು ಹ್ಯಾವ್ ಟು ಲುಕ್ ಇನ್ ಟು ಹೋಲ್ ಆಫ್ ದ ಕನ್ಫೆಕ್ಷನರಿ ಇಂಡಸ್ಟ್ರಿ. ಸೇಫ್ ಡೈಸ್ ಇದೆ. ಒನ್ ಡೈ ರೆಡ್ 40 ಅದು ಡೈ ಇದೆ, FDA ಅಪ್ರೂವಲ್ ಡೈ ಇದೆ.